ದೇವರೇ ಬಂದು ಅವ್ರ ಹತ್ರ ಮಗನ ಉಪನಯನಕ್ಕೆ ಅಂತ ಹೇಳ್ಬಿಟ್ಟು ಭಿಕ್ಷೆ ಕೇಳ್ತಾನೆ. ಅವ್ರು ಕೊಡಲ್ಲ, ಜಿಪಣ ಆಗಿದ್ರು. ಕನಸಿನಲ್ಲಿ ಬರ್ತಾನೆ, 2-3 ಸಲ ಬರ್ತಾನೆ, ಆದ್ರೂ ಕೊಡ್ತಾ ಇರ್ಲಿಲ್ಲ. ಆಮೇಲೆ ಅವರ ಹೆಂಡತಿ ಹತ್ರ ಹೋಗ್ತಾನೆ, ಅವ್ರ ಮೂಗುತಿ ಕೊಡ್ತಾರೆ. ಆ ಮೂಗುತಿಯನ್ನ ದೇವರು ಸಾಕ್ಷಾತ್ ಪುರಂದರದಾಸರ ಹತ್ರನೇ ಅಡವಿಟ್ಟು ದುಡ್ಡು ತಗೊಳಕ್ ಬರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ತನ್ನ ಹೆಂಡತಿ ಮೂಗುತಿ ಅನ್ನೋದು ಹೇಗೆ ಬಂತು ಅಂತ. ದೇವ್ರನ್ನ ಅಲ್ಲಿ ಕೂರಿಸಿ ಹೋಗ್ತಾರೆ. ಅಲ್ಲಿ ನೋಡ್ತಾರೆ, ಅವರ ಹೆಂಡತಿ ಮುಖದಲ್ಲಿ ಮೂಗುತಿ ಇರಲ್ಲ. ತುಂಬಾ ಸಿಟ್ಟು ಬರುತ್ತೆ ಅವರಿಗೆ. ಕೇಳ್ತಾರೆ, ಇಲ್ಲ ಮುಖ ತೊಳಿಬೇಕಾದ್ರೆ ಎಲ್ಲ ಬಿದ್ದೋಗಿರ್ಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅವಳು ಒಳಗಡೆ ಹೋಗಿ ಕನ್ನಡದಲ್ಲಿ ನೋಡ್ಕೊಳ್ಳುವಾಗ ಮುಖ ತೊಳಿಬೇಕಾದ್ರೆ ಕೆಳಗಡೆ ಆ ಮೂಗುತಿ ಬಿದ್ದಿರುತ್ತೆ. ವಾಪಸ್ ಬಂದು ನೋಡುವಾಗ ಆ ಪುರಂದರದಾಸರು ಅಲ್ಲಿ ದೇವರು ಇರಲ್ಲ, ಸಾಕ್ಷಾತ್ ನಾರದನೇ ದೇವ್ರ ರೂಪದಲ್ಲಿ ಬಂದಿದ್ರು ಅಂತ ವಾಡಿಕೆ ಇದೆ. ಇದರ ಕತೆ ಯೂಟ್ಯೂಬ್ನಲ್ಲಿ ಇದೆ, ನೀವು ನೋಡ್ಕೋಬಹುದು. ಪುರಂದರದಾಸರ ಕೊಡುಗೆ ಅಪಾರ. 10,000ಕ್ಕೂ ಹೆಚ್ಚು ಕೃತಿಗಳನ್ನ ಅವರು ಸಲ್ಲಿಸಿದ್ದಾರೆ. ಇವತ್ತು ಏನಾದರೂ ಈಗ ಭಕ್ತಿಗೀತೆಗಳು ಕನ್ನಡದಲ್ಲಿ ಇದ್ದಾವೆ ಅಂತಂದ್ರೆ ಅದರಲ್ಲಿ ಮುಖ್ಯವಾದ ಪುರಂದರದಾಸರು, ಕನಕದಾಸರದ್ದು ಹೆಚ್ಚಿದೆ ಕರ್ನಾಟಕದಲ್ಲಿ. ಅವರ ಒಂದು ಸ್ಮರಣೆಯೊಂದಿಗೆ ಅವರ ಗೀತೆಯನ್ನು ಹಾಡೋಣ.